ರಮೇಶ್ ಕುಮಾರ್ ಅವ್ರದ್ದು ಇಲ್ಲ, KH ಮುನಿಯಪ್ಪನವ್ರದ್ದು ಇಲ್ಲ. ಆ ರಮೇಶ್ ಕುಮಾರ್ ಅವರು ಯಾರು ನಾಮಿನೇಷನ್ ಹಾಕಕ್ಕೆ ಬಂದಿಲ್ಲ, KH ಮುನಿಯಪ್ಪನವರು ಯಾರು ನಾಮಿನೇಷನ್ ಹಾಕಕ್ಕೆ ಬರೋದಿಲ್ಲ. ಬೇಕಾಗಿಲ್ಲ, ಅದು ಗೊತ್ತು. ಅದನ್ನೆಲ್ಲ ಸರಿಪಡಿಸೋಣ. ಅದಕ್ಕೆ ಹೋದ್ರೆ ನಾವು ಇಲ್ಲಿದ್ರೆ ನಾವು ಸ್ವಲ್ಪ ವಿಧಾನಸೌಧ ಕಡೆ ಹೋಗಿ ಮಿನಿಸ್ಟರ್ಗಳ ಹತ್ರ ಹೋಗಿ ಮಾತಾಡಿ ತಿರ್ಗಾ ಅದನ್ನ ಹಳೆ ರೂಪಕ್ಕೆ ತರೋಣ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಬಂದ್ವಿ. ವಿಭಾಗ ಇದೆ ಅಂತ ನಿಮ್ಗೆ ಕೇಳಿ ಬರ್ತಾ ಇರೋದು, ನಮ್ಮಲ್ಲಿ ಯಾವ್ದು ಕೇಳಿ ಬಂದಿಲ್ಲ. ಇದರಲ್ಲಿ ರಮೇಶ್ ಕುಮಾರ್ ಅವ್ರದ್ದು, KH ಮುನಿಯಪ್ಪ ಅವ್ರದ್ದು ಇದೆ. ಯಾರ್ದು ಇಲ್ಲ ಬಣ, ಯಾರ್ದು ರಮೇಶ್ ಕುಮಾರ್ ಅವ್ರದ್ದು ಇಲ್ಲ, KH ಮುನಿಯಪ್ಪನವ್ರದ್ದು ಇಲ್ಲ. ಆ ರಮೇಶ್ ಕುಮಾರ್ ಅವರು ಯಾರು ನಾಮಿನೇಷನ್ ಹಾಕಕ್ಕೆ ಬಂದಿಲ್ಲ, KH ಮುನಿಯಪ್ಪನವರು ಯಾರು ನಾಮಿನೇಷನ್ ಹಾಕಕ್ಕೆ ಬರೋದಿಲ್ಲ. ಇಲ್ಲಿರೋರು ನಾವೇ ಆಯಾ ತಾಲೂಕು MLA ಅವ್ರವ್ರು ತೀರ್ಮಾನ ಮಾಡ್ಕೊಂಡು ಅವ್ರವ್ರು ಮಾಡ್ತಾರೆ. ಸರ್, ಈಗ ಕೋಚಿಮುಲ್ಲು ಮತ್ತೆ DCC ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸಭೆಯನ್ನು ಕೂಡ ಕರೆದಿದ್ರು ಸರ್. ಯಾರು ಸಚಿವರು ಕರೆದಿದ್ರು. ಅದರಲ್ಲಿ ಕೆಲವು ಶಾಸಕರು ಗೈರಾಗಿದ್ದಾರೆ. ಅದು ಗೊತ್ತಿಲ್ಲ, ನಾನು ಮಾತಾಡ್ಕೊಂಡು ಬಂದಿದ್ದೀನಿ ಅಷ್ಟೇ, ಬೇರೆಯವ್ರ ವಿಚಾರ ನಾನು. ಹೈಕಮಾಂಡ್ ಅಲ್ಲಿ ಮಾತುಕತೆ ಆಗಿದೆಯಾ ಸರ್? ಎಲ್ಲ ನಮ್ಮನೆಲ್ಲ ಹೈಕಮಾಂಡ್ ಇಂದ ತೀರ್ಮಾನ ಮಾಡಿ ವಿತ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಆಮೇಲೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸುಧಾಕರ್ ಅವರು, ಸುರೇಶ್ ಅಣ್ಣ ಅವರು ಎಲ್ಲರೂ ಅವರಿಬ್ಬರ ಒಂದು ಸಮ್ಮುಖದಲ್ಲಿ ಇದೆಲ್ಲ ತೀರ್ಮಾನ ಆಗಿರೋದು. ಕ್ಯಾಂಡಿಡೇಟ್ಸ್ ಯಾರು ಏನು ಅಂತ ಅವರಿಬ್ಬರು ಸಮ್ಮುಖದಲ್ಲಿ ತೀರ್ಮಾನ ಆಗಿರೋರು ಮಾತ್ರ ನಾವು ಕ್ಯಾಂಡಿಡೇಟ್ ಇಲ್ಲ. ನೀವು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಇಲ್ಲ, ಖಂಡಿತವಾಗ್ಲೂ ನಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಅಲ್ಲ, ನಿರ್ದೇಶಕ ಸ್ಥಾನದ ಆಕಾಂಕ್ಷೆ. ಆಮೇಲೆ ಮುಂದಕ್ಕೆ ನೋಡೋಣ ಯಾರು ಗೆಲ್ತಾರೆ, ಹೆಂಗ್ ಗೆಲ್ತಾರೆ ಅನ್ನೋದು ಅವತ್ತು ಗೊತ್ತಾಗುತ್ತೆ. ಎಲ್ಲ ಕ್ಯಾಂಡಿಡೇಟ್ಸ್ ಎಲ್ಲ ಗೆದ್ದು ಆಚೆ ಬಂದ್ಮೇಲೆ ತಾನೇ ಗೊತ್ತಾಗೋದು ಯಾರು ಬರ್ತಾರೆ, ಯಾರು ಅಧ್ಯಕ್ಷ ಇರುವಂತ ಸಂಸ್ಥೆ ಸರ್. ಹೌದು, ಈಗಾಗಲೇ ಗೊತ್ತು ನಿಮ್ಗೂ ಕೂಡ. ಹೆಂಗೆ ಸರಿಪಡಿಸಕ್ಕಾಗುತ್ತೆ? ಖಂಡಿತವಾಗ್ಲೂ ಸರಿಪಡಿಸ್ತೀವಿ ನಾವು. ಅದಕ್ಕೋಸ್ಕರ ನಾವು ಬರ್ತಾರೆ. ಇಲ್ಲಾಂದ್ರೆ ಸುಮ್ಮನೆ ಬಂದ್ಬಿಟ್ಟು ನಾನು TAPSMS ಅಧ್ಯಕ್ಷನಾಗಿ ಒಂದು MLA ಆಗಿ ನಾನು 2 ಜವಾಬ್ದಾರಿ ಇಟ್ಕೊಂಡು 3ನೇ ಜವಾಬ್ದಾರಿಗೆ ಹೋಗ್ಬೇಕಂದ್ರೆ ಅಷ್ಟು ಟೈಮು ಸಿಗೋದಿಲ್ಲ ನಮಗೆ. ಇದನ್ನ ಯಾವ್ದೋ ಒಂದು ರೀತಿಯಲ್ಲಿ ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಬರ್ತಾರೆ. ಏನ್ ಬದಲಾವಣೆ ಆಗ್ಬೇಕು? ಖಂಡಿತವಾಗ್ಲೂ ಹಳೆ ಏನ್ ಬ್ಯಾಂಕ್ ಇತ್ತು 2013 ಏನ್ ಬ್ಯಾಂಕ್ ಇತ್ತು ಆ ರೀತಿಯಲ್ಲಿ ತರಬೇಕು ಅನ್ನೋದು ಆಸೆ ಇದೆ, ತರ್ತೀವಿ. ನೀವು ಅಲ್ಲಿ ಕಟ್ಟವರು ದುಡ್ಡು ತಗೊಂಡಿರೋ ಕಟ್ಟವರು ಸರಿಯಾಗಿ ಕಟ್ಟದೇ ಇರೋದ್ರಿಂದ ಕೊಡಕ್ ಆಗ್ತಾ ಇಲ್ಲ. ಇನ್ನು ಅದನ್ನ ಏನಾದ್ರು ರಿಕವರಿ ಮಾಡೋದು, ಈ ಕೆಲಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತೀವಿ. ಅದು ಸಪರೇಟ್ ಆಗಿ ಅದೊಂದು ಕಡೆ ಹೋಗ್ತಾ ಇದೆ. ಅದು ನಾವ್ ಹೇಳಿದ್ವಿ, ನಿಜಾನೇ ಹೇಳಿರೋದು, 100% ನಿಜ. ಅದು ಸ್ಟ್ಯಾಂಡ್, ಆ ಸ್ಟ್ಯಾಂಡ್ ನಾವು ಯಾವತ್ತೂ ಇರ್ತೀವಿ. ಅದು ಒಂದ್ ಕಡೆ ನಡೀತಾ ಇದೆಯಲ್ಲ. ಇವಾಗ ಯಾರು MD ಯಾರು ಹೊಸಬರು ಬಂದವ್ರೆ, ಯಾರನ್ನ ಹಾಕಿದ್ದಾರೆ, ಯಾರನ್ನ ಬಂದಿದ್ದಾರೆ, ಅವರೆಲ್ಲ ಎನ್ಕ್ವೈರಿ ಮಾಡ್ತಾರೆ. ಇನ್ನ ಕೋರ್ಟ್ಗಳಲ್ಲಿ ಇದಾವೆ, ಎಲ್ಲ ಇದಾವೆ. ಅದು ಒಂದೊಂದು ಹಂತವಾಗಿ ಕೋರ್ಟ್ಗಳಲ್ಲಿ ಯಾವಾಗ ತೀರ್ಮಾನ ಆಗುತ್ತೆ ಅವಾಗ ಹೋಗ್ತಾ ಇದೆ. ಸರ್, ಈಗ ಬ್ಯಾಲಹಳ್ಳಿ ಗೋವಿಂದಗೌಡರ ಮೇಲೆ ಕೂಡ FIR ಇದೆ. ತಿರ್ಗಾ ಅವ್ರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ತನಿಖೆ ಆಗ್ಬೇಕು ಅಂತ ಇದ್ದೀರಾ. ಅವ್ರೇನಾರು ಆಯ್ಕೆ ಆಗಿ ಬಂದ್ರೆ ತನಿಖೆಗೆ ಸಹಕಾರ ಹೆಂಗ್ ಸಿಗುತ್ತೆ? ತನಿಖೆಗೆ ಇವಾಗ ತನಿಖೆ ಮಾಡೋದಂದ್ರೆ ನಾವು ಮಾತಾಡೋದಲ್ಲ ರೀ. ಪೇಪರ್ಸ್ ನೋಡೋದು, ಯಾವ ಪೇಪರ್ಸ್ ಏನಾಗಿದೆ, ಯಾವ್ಯಾವ ಟೈಮಲ್ಲಿ ಏನಾಗಿದೆ ಪೇಪರ್ಸ್ ನೋಡ್ತಾರೆ. ಪೇಪರ್ಗೂ ಡೈರೆಕ್ಟರ್ಗೂ ಏನ್ ಸಂಬಂಧ ಇರುತ್ತೆ? ಅವ್ರು ಬಂದಾಗ ನಾವೆಲ್ಲ ಸಹಕಾರ ಮಾಡಿ ಅವ್ರಿಗೆ ಏನ್ ಬೇಕು ಸಪೋರ್ಟ್ ಮಾಡ್ತೀವಿ. ಜನರಿಗೆ ತೊಂದರೆ ಆಗ್ತಾ ಇದೆ, ಸಾಲ ಸಿಗ್ತಾ ಇಲ್ಲ. ಯಾರಿಗೆ ತೊಂದರೆ ಆಗಿದೆ? ಮಹಿಳೆಯರಿಗೆ ಯಾರಿಗೂ ಸಾಲ ಸಿಗ್ತಾ ಇಲ್ಲ. ಅದೇನಪ್ಪ, ಬರೀ ಕೋಲಾರ ತಾಲೂಕಲ್ಲಿ 1000 ಸಂಘಗಳು NP ಆಗಿದೆ. 1000 ಚಿಲ್ಲರೆ ಸಂಘಗಳು NP ಆಗಿದ್ದಾವೆ. ಚಿಂತಾಮಣಿನಲ್ಲಿ 1300 1400 NP ಆಗಿದ್ದಾವೆ ಸಂಘಗಳು. ಆ ರೀತಿಯಲ್ಲಿ NP ಆದಾಗ ನಾನ್ ಪೇಮೆಂಟ್ ಇದು ಬಂದಾಗ ಹೆಂಗೆ ಬ್ಯಾಂಕ್ ಪೇಮೆಂಟ್ ಕೊಡಕ್ ಆಗೋದಿಲ್ಲ. ಬ್ಯಾಂಕು ಕೊಟ್ಟಿರೋ ದುಡ್ಡು ವಾಪಸ್ ಬಂದ್ರೆ ತಾನೇ ಅವ್ರಿಗೆ ಪೇಮೆಂಟ್ ಕೊಡಕ್ ಆಗೋದು. ಕೊಟ್ಟಿರೋ ದುಡ್ಡು ವಾಪಸ್ ಬರದೇ ಇರೋದ್ರಿಂದ ಪೇಮೆಂಟ್ ಮಾಡಕ್ ಕೆಲವೊಂದ್ ಕಡೆ ಕೊಟ್ಟೇ ಇಲ್ಲ, ನಕಲಿ ಖಾತೆ ಇದಾವೆ ಅಂತ ಎಲ್ಲ ಗೊತ್ತಿದೆ. ಎಲ್ಲರೂ ಕಂಪ್ಲೇಂಟ್ಸ್ ಕೊಟ್ಟಿದೆ ಆಲ್ರೆಡಿ. ಮೊನ್ನೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಾಗಿ ಕಂಪ್ಲೇಂಟ್ಗಳು ನಿಮ್ಮ ಮೀಡಿಯಾಗಳೆಲ್ಲ ನಾವು ನೋಡಿದ್ವಿ. ಕಂಪ್ಲೇಂಟ್ಗಳು ಆಗಿದಾವೆ ಎಲ್ಲ. ಸಮಾವೇಶ ನಡೀತಿದೆ, ಕಾಂಗ್ರೆಸ್ ಸಮಾವೇಶ, ಅದನ್ನ ಬಿಜೆಪಿ ಅವರು ಟೀಕೆ ಮಾಡ್ತಾರೆ. ಅದು ಇವಾಗ DCC ಬ್ಯಾಂಕ್ ಮಾತಾಡೋದು, ವಿಜಯನಗರದಲ್ಲಿ ಮಾಡ್ತಾ ಇರೋದು ಬಿಜೆಪಿ ಅವರು. ಇಲ್ಲ ಸಾಧನ